ಬಾರಿ ಗವಿ ಗಂಗಾಧರನಿಗೆ ಸೂರ್ಯ ಮಜ್ಜನ ಆಗಿಲ್ಲ. ಇದರಿಂದ ಭಕ್ತ ವಲಯದಲ್ಲಿ ಆತಂಕ ಮತ್ತು ಭಾರಿ ನಿರಾಸೆ ಏರ್ಪಟ್ಟಿದೆ. ಗವಿ ಗಂಗಾಧರನಿಗೆ ಸೂರ್ಯಾಭಿಷೇಕ ಆಗಿಲ್ಲ. ಈ ಬಾರಿ ಕೂಡ ಹಾಗಾದ್ರೆ ಗಂಡಾಂತರ ಕಾದಿದೆಯಾ ನೋಡಿ. ಭಯ ಪಡಿಸುವಂತದ್ದಲ್ಲ, ಆದ್ರೆ ಧರ್ಮಶಾಸ್ತ್ರ ಈ ತರದ ಅನೇಕ ಇಂಡಿಕೇಶನ್ಗಳನ್ನು ಈ ಹಿಂದೆ ಕೊಟ್ಟಿದೆ. ಪಥ ಬದಲಾಯಿಸೋ ವೇಳೆ ಸಾಮಾನ್ಯವಾಗಿ ಯುಗಗಳಿಂದ ಕೂಡ ಸೂರ್ಯನ ಕಿರಣ ಶಿವಲಿಂಗಕ್ಕೆ ಸ್ಪರ್ಶ ಆಗ್ಬೇಕಾಗಿತ್ತು. ಅದು ಸ್ವರ್ಣ ಲಿಂಗದ ರೂಪದಲ್ಲಿ ನಮಗೆ ಕಾಣೋಕೆ ಸಿಗ್ಬೇಕಾಗಿತ್ತು. ಬಟ್ ಆ ರೀತಿ ಆಗಿಲ್ಲ. ಹೀಗಾಗಿ ಸಹಜವಾಗಿ ಸೂರ್ಯ ಅಂತ ಹೇಳಿದ್ರೆ ಆತನಿಗೆ ಪ್ರಕೃತಿ ಮೇಲೆ ದೊಡ್ಡ ಹಿಡಿತ ಇದೆ. ಗುರುಜಿ, ಸೂರ್ಯ ಅಂದ್ರೆ ಆತ ಜಗತ್ತಿಗೆ ಜ್ಯೋತಿ. ಆತನ ಸ್ಪರ್ಶ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದಾಗ 108 ರೀತಿಯ ಜಿಜ್ಞಾಸೆಗಳು ಎದುರಾಗ್ಬಿಡ್ತದೆ. ಅದ್ರಲ್ಲಿ ಒಂದು ಅಂತ ಹೇಳಿದ್ರೆ ಆಹಾರ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸುಗ್ಗಿ ಕಾಲ ಆಗಿರೋದ್ರಿಂದ ಈ ಬಾರಿ ಆಹಾರ ಉತ್ಪತ್ತಿ ಮೇಲೆ ಏನಾದ್ರೂ ಕುಂಠಿತ ಆಗುತ್ತಾ, ಆ ಥರದ್ದು ಏನಾದ್ರೂ ರಿಯಾಕ್ಷನ್ಗಳಾಗತ್ತಾ, ಏನಾಗುತ್ತೆ, ಏನ್ ಸಂದೇಶ ಇದು ಅನ್ನೋದು ಪ್ರಶ್ನೆ ಆಗುಳಿಯುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಕೃಷಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಮೂಲವಾಗಿ ಜಲ ಮತ್ತೆ ಬೆಳಕು ಇವೆರಡು ಬಹಳ ಮುಖ್ಯ ಆಗುತ್ತೆ. ಜಲಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನಾವು ಚಂದ್ರನನ್ನು ಆಧಾರವಾಗಿ ತೆಗೆದುಕೊಳ್ತೀವಿ. ಈ ಬೆಳಕಿಗೆ ಸಂಬಂಧಪಟ್ಟಂಥ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರವಿನ ತೆಗೆದುಕೊಳ್ತೀವಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇಲ್ಲಿರ್ತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಚಂದ್ರನ ಪರಿಗಣನೆ ಬರ್ತದೆ. ನೀರು ಅಂದರೆ ಮಳೆ ಪಳೆ ಹೇಗಾಗ್ತದೆ ಏನು ಎತ್ತ ಅಂತ ಅದರ ಆಧಾರದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ ಸೂರ್ಯರಶ್ಮಿ. ಸೂರ್ಯ ಅಂದರೆ ಜಗತ್ತಿಗೆ ಒಡೆಯನಾಗಿದ್ರೂ ಕೂಡ ಅವನಿಗೆ ನಿರ್ದಿಷ್ಟವಾದಂಥ ಕೆಲವೊಂದು ವಿಷಯಗಳಿದೆ ಅಷ್ಟೇ. ಅಂದರೆ ನಿರ್ದಿಷ್ಟ ಅಂತಂದರೆ ಇಂಥ ಕೆಲಸ ಅವನದು ನಿರ್ಧಾರ. ಎಲ್ಲ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡೋದಕ್ಕಾಗೋದಿಲ್ಲ. ಭಗವಂತ ಏನು ಮಾಡಿರ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಮಾಡಿರ್ತಾನೆ. ನನಗೆ ಜ್ಯೋತಿಷ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಕರ್ಮದ ಆಧಾರದ ಮೇಲೆ, ನಿಮಗೆ ಹ್ಯಾಂಕರಿಂಗ್ ಆಯ್ಕೆ ಮಾಡಿಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ಕ್ಯಾಮ್ರಾಮನ್ ಆಯ್ಕೆ ಮಾಡಿಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ಬೇರೆ ಬೇರೆ. ಕೆಲವರು ಮುನ್ನೆಲೆಯಲ್ಲಿ ಇರ್ತಾರೆ, ಕೆಲವರು ಹಿನ್ನೆಲೆ ಇರ್ತಾರೆ. ಎಲ್ಲರದ್ದು ಇರಲ್ಲ ಪಾತ್ರ ಅಂದರೆ ಎಲ್ಲರದ್ದು ಇರುತ್ತೆ. ಹಾಗೆ ಇಲ್ಲೂ ಕೂಡ ಸೂರ್ಯಂದೇ ಪ್ರಮುಖ ಪಾತ್ರವ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ 8 ಗ್ರಹಗಳು ಏನು ಮಾಡಬೇಕು ಇದು ಕೂಡ ನಿರ್ಧಾರ ಆಗ್ತದೆ. ಸೂರ್ಯನ ಮೇಲೆ ಎಲ್ಲವೂ ಕೂಡ ನಿರ್ಧಾರ ನಿಂತಿದ್ರೂ ಕೂಡ ಗುರುತ್ವಾಕರ್ಷಣೆ ಮುಖಾಂತರವಾಗಿ ಮತ್ತೆ ಶಕ್ತಿಯನ್ನು ತುಂಬುವಂಥ ರೀತಿಯಲ್ಲಿ ಆಗಲೇ ಹೇಳಿದಂಥ ರೀತಿಯಲ್ಲಿ ಸೂರ್ಯನ ಬೆಳಕಿಲ್ಲ ಅಂದರೆ ಏನೂ ಇಲ್ಲ, ಸಸ್ಯಕುಲವೂ ಇಲ್ಲ, ಪ್ರಾಣಿಕುಲವೂ ಇಲ್ಲ, ಇದೇ ಇಲ್ಲ, ಭೂಮಂಡಲವಿಲ್ಲ, ಬ್ರಹ್ಮಾಂಡವೇ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಗೋಚರ ಆಗ್ತದೆ. ಆದರೆ ಆ ರೀತಿಯಾದಂಥ ಯಾವುದೇ ವ್ಯವಸ್ಥೆಗಳು ಇರೋದಿಲ್ಲ. ಆದರೆ ಈ ನಿರ್ದಿಷ್ಟವಾದಂಥ ಕಾರಣದಿಂದಲೇ ಹಿಂಗಾಗತ್ತಾ ಅಲ್ಲ. ನಿರ್ದಿಷ್ಟವಾದಂಥ ಕಾರಣ ಸೂರ್ಯರಶ್ಮಿ ಬಿದ್ದಿಲ್ಲ, ಒಂದು ಕಾರಣ. ಆದರೆ ಈ ಕಾರಣದಿಂದಲೇ ಆಗುತ್ತಾ ಇಲ್ಲ. ಆದರೆ ಆಗುವಂಥ ಸೂಚನೆಯನ್ನು ಈ ಮುಖಾಂತರ ಕೊಟ್ಟಿರ್ತಾನೆ. ಇದರಿಂದಲೇ ಆಗೋದಿಲ್ಲ, ಆಗುವಂಥ ಸೂಚನೆಯನ್ನು ಈ ಮುಖಾಂತರವಾಗಿ ಏನೋ ಸಮಸ್ಯೆ ಇದೆ, ಎಚ್ಚೆತ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ನಿರ್ಧಾರ ಇದು. ಇದರಿಂದ ಏನಾಗುತ್ತೆ, ಏನು ಕೃಷಿಕರಿಗೆ ಅನಾನುಕೂಲ ಅನ್ನೋ ರೀತಿಯಲ್ಲಿ ಬರೋದಿಲ್ಲ. ಆದರೆ ಇದರ ಮುಖಾಂತರವಾಗಿ ಏನಾಗುತ್ತೆ, ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳನ್ನು ಅವಲೋಕನವನ್ನು ಮಾಡಬಹುದು. ಪ್ರಮುಖವಾಗಿ ಕೃಷಿಕರಿಗೆ ಒಂದು ರೀತಿಯಲ್ಲಿ ಆಯಿತು ಅಂದರೆ ಗ್ರಹಣದ ಆಧಾರದ ಮೇಲೆ ಮತ್ತು ಯುಗಾದಿಯ ಆಧಾರದ ಮೇಲೆ ಕೃಷಿಕರಿಗೆ ಏನಾಗುತ್ತೆ ಅನ್ನೋದು ಒಂದು. ಮತ್ತು ಇದಾದ ಮೇಲೆ ಇದನ್ನು ಸೂಕ್ಷ್ಮವಾಗಿ ಹೇಳೋದಾದರೆ ಚಂದ್ರನ ನೋಡ್ತೀವಿ. ಸಾಮಾನ್ಯ ಮಕರ ಸಂಕ್ರಮಣದಲ್ಲಿ ಏನು ಮಾಡ್ತೀವಿ, ಚಂದ್ರನ ನೋಡ್ತೀವಿ. ಸಂಜೆ ಚಂದ್ರನ ನೋಡಿಬಿಟ್ಟು ಎಳ್ಳು ಬೆಳ್ಳ ಹಂಚ್ತಕ್ಕಂಥ ಪದ್ಧತಿಗಳಿದೆ. ಚಂದ್ರನ ನೋಡಿ ಈ ವರ್ಷ ಯಾವ ರೀತಿಯ ಸೂರ್ಯನ ಮಳೆ ಬೆಳೆ ಆಗುತ್ತೆ, ಅಂದರೆ ರೈತರಿಗೆ ಭೂಮಂಡಲದಲ್ಲಿ ಮಳೆ ಬೆಳೆ ಹೆಂಗಾಗುತ್ತೆ, ಕೃಷಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಆ ಚಂದ್ರನ ಆಧಾರದ ಮೇಲೆ ಹೇಳ್ತಾರೆ. ಇದಕ್ಕೆ ಹಿಂದಿನಿಂದಲೂ ಇವತ್ತಿಗೂ ಪರಂಪರೆ ಇದೆ. ಅದು ಇವತ್ತು ಕೆಲವೊಂದು ಗೊತ್ತಿಲ್ಲ. ಹೌದು, ಹಿಂದೆ ಎಲ್ಲ ನಮ್ಮ ತಾತಂದ್ರೆಲ್ಲ ಚಂದ್ರನ ಹಿಂಗಾಗತ್ತಪ್ಪ ಈ ವರ್ಷ ಸ್ವಲ್ಪ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತೆ, ಮಳೆ ಆಗುವಂಥ ಲಕ್ಷಣ ಇದೆ. ಚಂದ್ರನ ನೋಡ್ತಿದ್ದಂಗೆ ಹೇಳಿಬಿಡೋರು ಈ ವರ್ಷ ಬರಗಾಲನಪ್ಪ, ಚಂದ್ರ ಹಿಂಗಿದ್ದಾನೆ ಅಂತ ಹೇಳ್ಬಿಡೋರು ಸಾಮಾನ್ಯವಾಗಿ. ಹಾಗೆ ಚಂದ್ರನ ಆಧಾರ ನಿರ್ಧಾರವಾಗ್ತಾ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಸೂರ್ಯನ ನಿರ್ಧಾರವಾಗಿರೋದ್ರಿಂದ ಸೂರ್ಯ ಏನು ಮಾಡ್ತಾನೆ ಅಂತಂದರೆ ಜನಗಳಲ್ಲಿ ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸಿಕೊಳ್ತಕ್ಕಂಥ ಆ ಶಕ್ತಿಯನ್ನು ಕಳ್ಕೊಳ್ತಾನೆ. ಅಂದರೆ ಆತ್ಮಶಕ್ತಿ ಅಂತ ಕರಿತೀವಿ. ಆ ಆತ್ಮಶಕ್ತಿಯನ್ನು ಕಳ್ಕೊತವೆ. ಎಲ್ಲವೂ ಕೂಡ ಇದ್ರೂ ಮನುಷ್ಯನಿಗೆ ಆತ್ಮಸ್ಥೈರ್ಯ ಅಥವಾ ಆತ್ಮಶಕ್ತಿ ಅಂತಕ್ಕಂಥದ್ದಿಲ್ಲ ಅಂದರೆ, ಅಥವಾ ಹೋರಾಟದ ಶಕ್ತಿ ಇಲ್ಲ ಅಂತಂದರೆ ಅವನು ಮುಂದೆ ಇದ್ರೂ ಕೂಡ ತೆಗೆದುಕೊಂಡು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಜನಗಳಲ್ಲಿ ಆಲಸ್ಯ ಬರಬಹುದು, ಜನಗಳಲ್ಲಿ ಉತ್ಪಾದನೆ ಮಾಡುವಂಥ ಶಕ್ತಿಯನ್ನು ಕಳೆದುಕೊಳ್ಳಬಹುದು.
ಜನಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿಗೆ ಕಳಪೆಯನ್ನು ನೋಡಬಹುದು. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಜನಗಳಲ್ಲಿ ಆ ಭಾವ ಬರ್ತದೆಯೇ ಹೊರತು ಪ್ರಕೃತಿನಲ್ಲಿ ಚಂದ್ರನ ಆಧಾರದ ಮೇಲೆ ಹೇಳ್ಬೋದು, ಸಂಜೆ ಚಂದ್ರೋದಯ ಆದ್ಮೇಲೆ ನಂತರವಾಗಿ ಚಂದ್ರನ ಆಧಾರದ ಮೇಲೆ ಹೇಳ್ಬೋದು. ಬಟ್ ಇದರ ಆಧಾರದ ಮೇಲೆ ಕೃಷಿಕರಿಗೆ ಏನಾನ ಅನಾನುಕೂಲ ಆಗುತ್ತಾ ಅಂದರೆ ಇಲ್ಲ. ದೈಹಿಕವಾಗಿ ಮತ್ತು ಮನುಷ್ಯನ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರೋದಕ್ಕೆ ದಾರಿ ಇದೆ. ಅದರಿಂದ ಹಿಮ್ಮುಖವಾಗಿ ಪರಿಣಾಮ ಬೀರುತ್ತೆ. ದುಡಿಯಂಥ ಶಕ್ತಿಯನ್ನು ಕಳ್ಕೊಂಡು ದುಡಿಯಂಥ ಒಂದು ತೇಜಸ್ಸನ್ನು ಕಳ್ಕೊಂಡು ಅಥವಾ ದೈಹಿಕವಾಗಿರ್ತಕ್ಕಂಥ ಸ್ಟ್ರೆಂತನ್ನು ಕಳ್ಕೊಂಡು ಅದರಿಂದ ಹಿನ್ನಡೆ ಆಗಬಹುದು ಅಷ್ಟೇ. ಸರಿ ಗುರುಜಿ, ವಾಪಸ್ ಬರ್ತೀನಿ. ಸೊ ವೀಕ್ಷಕರೇ, ಇನ್ನೊಂದು ಪ್ರಶ್ನೆ ನಿಮ್ಗಿರ್ಬೋದು, ಈ ಹಿಂದೆ ಯಾವಾಗ ಈ ರೀತಿ ಘಟನಾವಳಿಗಳು ಘಟಿಸಿತ್ತು ಅಂತ. 2021 4 ವರ್ಷಗಳ ಹಿಂದೆ ಕೂಡ ಹೀಗೆ ಆಗಿತ್ತು. ಗವಿ ಗಂಗಾಧರನಿಗೆ ಸೂರ್ಯಾಭಿಷೇಕ ಆಗದೇ ಇರೋ ಹಿನ್ನೆಲೆಯಲ್ಲಿ ಹಲವು ಜಿಜ್ಞಾಸೆಗಳಿಗೆ ಕಾರಣ ಆಗ್ತಾ ಇದೆ. ಕೋವಿಡ್ಗೂ ಮೊದಲು ಅತ್ಯಲ್ಪ ಅವಧಿಯಲ್ಲೇ ಸೂರ್ಯ ರಶ್ಮಿಯ ಸ್ಪರ್ಶ ಆಗಿತ್ತು. ಅಪಾರ ಸಾವು ನೋವಿನ ಎಚ್ಚರಿಕೆಯನ್ನ ಪ್ರಧಾನ ಅರ್ಚಕರು ಆ ಟೈಮ್ನಲ್ಲಿ ಕೊಟ್ಟಿದ್ರು. ಬಳಿಕ ನಾವು ನೋಡಿದ್ವಿ, ಈ ಡೆಲ್ಟಾ ವೈರಸ್ ಬಂತು, ಕೊರೋನಾದೇ ವೇರಿಯಂಟು, ಯಾವ ರೀತಿ ಸಾವು ನೋವನ್ನ ಭಾರತದಲ್ಲಿ ತಂದುಬಿಡ್ತು ಅಂತ. ಸೊ ಆ ಟೈಮ್ನಲ್ಲೂ ಅಷ್ಟೇ, ಅದು ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ, ಹಕ್ಕಿ ಕೂರೋದಕ್ಕೂ ಆ ಕೊಂಬೆ ಬೀಳೋದಕ್ಕೂ ಸೇಮ್ ಸಿಮಿಲಾರಿಟಿಗಳು ಕಾಣಿಸ್ತಾ, ಅಥವಾ ಅವರವರ ಭಕ್ತಿ ಭಾವಕ್ಕೆ ಬಿಟ್ಟಿದ್ದು. ಬಟ್ ಆಗಿದ್ದಂತೂ ಹೌದು, ಈ ರೀತಿ ದೊಡ್ಡ ಅನಾಹುತಗಳಾಗಿದ್ದಂತೂ ಹೌದು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅತಿವೃಷ್ಟಿ ಬೇರೆ ಆಗ್ಬಿಟ್ಟಿತ್ತು. ಇಡೀ ವರ್ಷ ಮೋಡ ಮಳೆ ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿತ್ತು. ಸೊ ಗುರುಜಿ, ಈಗ ಅತಿವೃಷ್ಟಿಯ ಸೂಚಕವಾಗಿ 2021 ನಮಗೆ ಕಾಣಿಸಿತ್ತು. ಈಗ ನಾವು ಅದನ್ನ ಸಹಜವಾಗಿ ನಾವು ಕಂಪೇರ್ ಮಾಡಬೇಕಾಗುತ್ತೆ. ಅದು ಕೋಇನ್ಸಿಡೆನ್ಸ್ ಅಥವಾ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಧರ್ಮಶಾಸ್ತ್ರ ಏನು ಹೇಳುತ್ತೆ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಸ್ಟ್ರೆಂತ್, ಆತ್ಮಶಕ್ತಿ, ಸ್ಟ್ರೆಂತ್, ದೈಹಿಕ ಸ್ಟ್ರೆಂತ್ ಇದೆಯಲ್ಲ, ನೀವು ಕೋವಿಡ್ ಅಂತ ಹೇಳಿದ್ರಿ, ಅದು ಇಮ್ಯುನಿಟಿ ಪವರ್ ಅಂತಕ್ಕಂಥ ರೀತಿಯಲ್ಲಿ ನಿರ್ಧಾರ ಆಗಿತ್ತು. ಅಂದರೆ ಆ ದೇಹದಲ್ಲಿ ಒಂದು ಸ್ಟ್ರೆಂತ್ ಇದ್ದರೆ ಅದನ್ನು ವೈರಸ್ನ ಒಡೆಯುವಂಥ ಅಥವಾ ವೈರಸ್ನ ತಡೆಯುವಂಥ ಶಕ್ತಿ ಆ ದೇಹಕ್ಕೆ ಇರುತ್ತೆ. ಹಾಗೇನೆ ಕಳೆದ ಬಾರಿ ಹೇಳಿರ್ತಕ್ಕಂಥದ್ದು ಏನಿದೆ ಕೋವಿಡ್, ಅದೇ ರೀತಿಯಲ್ಲಿ ಈಗ ನಾನು ಹೇಳ್ತಾ ಇದ್ದಿದ್ದು ಅದೇ ವಿಷಯನೇ. ದೈಹಿಕವಾಗಿ ಶಕ್ತಿಯನ್ನು ಕಳೆದುಕೊಳ್ತಾನೆ ಮನುಷ್ಯ. ಆ ಶಕ್ತಿಯನ್ನು ಕಳೆದುಕೊಂಡಾಗ ರೋಗ ರುಜಿನಗಳು ತುತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಇದರ ಸೂಕ್ಷ್ಮತೆಗಳು ಮೊದಲೇ ಅನಲೈಸ್ ಮಾಡಿರ್ತಕ್ಕಂಥ ವರ್ಷ ಭವಿಷ್ಯದಲ್ಲಿ ಇದರ ಸೂಕ್ಷ್ಮತೆಗಳನ್ನು ಹೇಳಿದ್ವಿ. ಈಗ ಏನಾಗ್ತಾ ಇದೆ, 2020 ಮಾರ್ಚ್ ಎಂಡಿಗೆ, ಯುಗಾದಿ ಮುಂಚೆ ಅಮಾವಾಸ್ಯೆ ದಿವಸನೇ ಶನಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಪಥಸಂಚಲನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಜನಗಳಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ನಿರ್ಧಾರ, ಅದರ ಸೂಚನೆಗಳನ್ನೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜನಗಳಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ, ಅದರಿಂದ ಆಪತ್ತುಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿಯೂ ನಿರ್ಮಾಣವಾಗ್ತದೆ. ಇದ್ದಕ್ಕಿದ್ದಂಗೆ ಹಂಗೆ ಕುಸಿದು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಬರುವಂಥ ಹೆಚ್ಚಾಗಿರುತ್ತದೆ. ಆಮೇಲೆ ಈ ಕ್ಯಾನ್ಸರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಸರಿ ಗುರುಜಿ, ವಾಪಸ್ ಬರ್ತೀನಿ. ಇನ್ನು ವೀಕ್ಷಕರೇ, ಸಾರ್ವಜನಿಕರು ಹಾಗಾದ್ರೆ ಈ ಎಲ್ಲ ವಿಚಾರಗಳಿಂದ ದೂರ ಇರಬೇಕು ಅಥವಾ ನಮ್ಮ ಮನೋಕಾಮನೆಗಳಿಗೆ ಈಡೇರಬೇಕು ಅಂದ್ರೆ ಯಾವುದಾದ್ರೂ ಒಂದು ಶ್ಲೋಕ ಮಂತ್ರ ಅಂತ ಉಪನಿಷತ್ ವೇದದಲ್ಲಿ ಇದ್ದೇ ಇರುತ್ತೆ.